लेखन बुद्धे सच्चिदानंद रूपाय शिवाय नमः। चेतनाथ अधिका परमेश्वरी सन्निधानिक अनंतपेटिಯ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಆಸೀನರಾದ ಬಸವನಗೌಡರೇ, ವೆಂಕಟೇಶ್ ಅವರೇ, ದೊಡ್ಡಪ್ಪ ಶೆಟ್ಟಿ ಅವರೇ, ವೆಂಕಟೇಶ್ ಶೆಟ್ಟಿ ಆಗಮಿಸಿದ ಎಲ್ಲ ಧರ್ಮಭಾವರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ರಾಮ ದೇವರ ಮೂರ್ತಿ ಪ್ರತಿಷ್ಠಾಪನಾ ಅಂಗವಾಗಿ ನಾವೆಲ್ಲ ಮನೆ ಮನೆಗೆ ಹೋಗಿ ಅಕ್ಷತೆಯನ್ನು ವಿತರಣೆ ಮಾಡೋ ಕಾರ್ಯಕ್ರಮ, ಜೊತೆಗೆ 22ನೇ ತಾರೀಕು ದೀಪ ಪ್ರಜ್ವಲನ, ಎಲ್ಲ ಕಾರ್ಯಕ್ರಮಗಳು ನಮ್ಮ ಬಸವನಗೌಡ ಹೇಳಿದಾಗ ಇತಿಹಾಸದೊಳಗೆ ಇದು ಒಂದೇ ಸಲ ಮತ್ತೆ ಬರೋಕ್ಕೆ ಸಾಧ್ಯನೇ ಅವಕಾಶ ಕೊಟ್ಟನಲ್ಲ. ನಮ್ಮ ಮನೆಯಲ್ಲಿ ಪೂರ್ವಜರು ದೀಪಗಳು ಹೋದವರು ಈಗ ಹುಟ್ಟದೇ ಇರೋರು ಅವರಂಥ ಗೌರವವಾಗಿ ನನಗೇನಿಲ್ಲ. ನಮಗೆ ಇತಿಹಾಸದೊಳಗೆ ಒಂದು ಸುಧಾರಣಾ ಕ್ಷೇತ್ರದಲ್ಲಿ ನಾವಿರ್ತಕ್ಕಂಥ ಒಂದು ಸನ್ನಿವೇಶ, ಆ ಒಂದು ಕಾಲಘಟ್ಟಕ್ಕೆ ನಾವೆಲ್ಲ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಸಂಸ್ಕೃತಿಯ ಒಂದು ಕಾಲಘಟ್ಟಕ್ಕೆ ನಾವು ಬಂದೇವೆ. ನಮ್ಮ ದೇಶ ಆಚಾರ ನಡೆಯಲ್ಲಿ ಪರಂಪರೆಗೆ ಜಗತ್ ಪ್ರಸಿದ್ಧಿಯಾಗಿದೆ. ಜಗತ್ತಿನ ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮ ದೇಶದ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಅಧ್ಯಯನ ಮಾಡಿ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥ ಸಂಸ್ಕೃತಿಯನ್ನು ಅವರು ಬೇರೆ ಪಾಶ್ಚಿಮಾತ್ಯರೆಲ್ಲ ಅನುಕರಣೆ ಮಾಡ್ತಾರೆ, ಪಾಲನೆ ಮಾಡ್ತಾರೆ. ಆದರೆ ನಾವು ನಮ್ಮಲ್ಲಿ ಎಷ್ಟು ಜನ ಪಾಲನೆ ಮಾಡ್ತೀವಿ, ಎಷ್ಟು ಜನ ಮಾಡದೇ ಇರ್ತಕ್ಕಂಥವ್ರು ಅದ. ಇದೊಂದು ದುರ್ದೈವ ಸಂಗತಿ. ಅದಕ್ಕೆ ಅಜ್ಜರು ಹೇಳ್ತಿದ್ರು, ನಾನು ಭಾಳ ಸಲ ಹೇಳಿದ್ದೆ ವಿಷಯ. ಒಂದು ರೋಡ್ ಕೊಡ್ಲಿಕ್ಕೆ ರೋಡ್ ಗಾಯ ಕೊಡ್ಲಿಕ್ಕೆ ಬಂದಾಗ ರೋಡಿನ ಅಕ್ಕಪಕ್ಕದಾಗಿರೋ ಗಿಡ ಮರಗಳೆಲ್ಲ ಕಳಕತ್ತಿದ್ದವು. ನಮ್ಮ ಹುಡುಗಿಯಾಗಿ ಅದು ದೇವದಾರ ವೃಕ್ಷಕ್ಕೆ ಹೋಗ್ತದೆ ಸುದ್ದಿ. ಏನು ಹಿಂಗೆ ಅಲ್ಲಿಗಿರ ಎಲ್ಲ ಗಿಡ ಮರಗಳು ಕೊಡೋದು ತಾಳ್ತಾವಂತೆ. ಅವಾಗ ಇಲ್ಲ ಒಂದು ರೋಡ್ ಕೊಡ್ಲಿ ಬಂದು ನಮಗೆ ಹುಡುಗಾಗಿದೆ. ಯಾರು ನೋಡಿದ್ರೆ ನಾವು ರಸ್ತೆ ಅಕ್ಕಪಕ್ಕದಾಗಿರೋ ಗಿಡ ನಾವು ನೋಡಿದ್ದೆ. ಅದಕ್ಕೆ ಆ ದೇವದಾರ ವೃಕ್ಷಕ್ಕೆ ಕೇಳಿದಂತೆ, ಹೌದು ನೀವು ನೋಡಿರಲಿಲ್ಲ ಒಂದು ರೋಡು ಕೊಡ್ಲಿ, ಅದರೊಳಗೆ ಬರೀ ಕೊಟ್ಟಿದ್ದು ಏನು ನಮ್ಮ ಜಾತಿಗೆ ಸೇರಿದ್ವಾ, ಇದು ಬರೀ ಕೊಟ್ಟಿದ್ವಾ ಅಂದರೆ ಕಾವು ಅದು ಮೊದಲ ಜಾತಿ. ಅದಕ್ಕೆ ಆ ದೇವದಾರ ವೃಕ್ಷ ಹೇಳ್ತಾರೆ, ಬರೀ ಕೊಟ್ಲಿ ಅದಾವಂದ್ರೆ ಒಂದು ಗಿಡ ಮುಖ ಅಲ್ಲ, ಎರಡು ಬೇಡ ಆರಾಮಾಗಿ ಅಂತ ಹೇಳಿ. ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರ ನಡೆ ನುಡಿ ಪರಂಪರೆಯನ್ನು ಯಾರಾದರೂ ದೂಷಣೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಬಿಟ್ಟು ಬೇರೆ ಯಾರು ದೂಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಗೌರವ ಕೊಡ್ತಾರೆ. ಹಂಗೆ ನಾಳೆ ನೀವು ಅಕ್ಷತೆ ವಿತರಣೆ ಹಂಚಕಾಲಕ್ಕೆ ಹೋದಾಗ ಯಾರಾದರೂ ಏನಾದರೂ ಮಾತನಾಡಿದರೆ, ಅಸಂತೃಪ್ತಿಯಿಂದ ವರ್ತನೆ ಮಾಡಿದರೆ ಅದು ನಿಮಗಲ್ಲ, ಅದು ನಮಗಲ್ಲ. ಅವರ ನಡೆ ನುಡಿ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ಕೊಳ್ತಾರೆ. ನಮ್ಮ ನಡೆ ನುಡಿ, ನಮ್ಮ ಆಚಾರಗಳು ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ತಾವೆ. ಹಾಗಾಗಿ ನಾವೆಲ್ಲ ನಮ್ಮನ್ನು ಹಿಡ್ಕೊಂಡು ನಾವೆಲ್ಲ ಎಷ್ಟು ಜನ ಕೊಂಡೇನೋ 500 ವರ್ಷದ ಸಂಕಲ್ಪ 2006 ನಮ್ಗೆ ಸಿಗಲ್ಲ. 2024 ಜನವರಿ 22 ಆದಮೇಲೆ ಮತ್ತು 23ನೇ ತಾರೀಕಿಗೆ ಯಾವ ಅವಕಾಶ ಸಿಗಲ್ಲ. ಹಾಗಾಗಿ ನೀವು ಎಲ್ಲರೂ ಒಬ್ಬೊಬ್ಬರು ಒಂದು 15-20 ಜನರಿಗೆಲ್ಲ ಹೇಳಿ ಹೆಚ್ಚು ಜನ ಸಂಘಟನೆ ಮಾಡಿ ಎಲ್ಲ ಶಾಂತ ರೀತಿಯಿಂದ ಅಕ್ಷತೆ ವಿತರಣೆಯನ್ನು ಮಾಡೋಣ. ಆಗಿ ಹೋಗಿರ್ತಕ್ಕಂಥ ಎಲ್ಲ ರಾಜರು, ದಾರ್ಶನಿಕರು, ಸಂತರು, ಶರಣರು, ಹಿರಿಯರ ಸೇವೆ ಇದು ಅವ್ರಿಗೆ ಯಾರಿಗೆ ಸಿಕ್ಕಲಿಲ್ಲ ನಮಗೆ ಸಿಕ್ಕತ್ತಲ್ಲ. ಹಾಗಾಗಿ ನಾವೆಲ್ಲ ಇದು ಒಂದು ಸುವರ್ಣಾಕ್ಷರದಲ್ಲಿ ಬಂದಿರ್ತಕ್ಕಂಥ ಸನ್ನಿವೇಶ. ಯಾರೋ ಕೇಳ್ತಾರೆ ಇತಿಹಾಸದೊಳಗೆ ನೀವು ಇರ್ಬೇಕನ್ನ ಅಂತ ಹೇಳಿ. ಇತಿಹಾಸ ನಾವು ಮಾಡೋದು ಅವಶ್ಯಕತೆ ಇಲ್ಲ. ಆದ್ರೆ ಈ ಇತಿಹಾಸದೊಳಗೆ ನಾವು ಉಳ್ಕೋತೀವಲ್ಲ, ನಾವು ದಾಖಲೆ ಆಗಿಲ್ಲ, ಆ ವಿಚಾರವಾಗಿ ಹೆಮ್ಮೆ ಪಡೋಣ. ಆ ಕಾರ್ಯಕ್ರಮ ಎಲ್ಲರೂ ಸೇರಿ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ನಾನು ಬಂದಿದ್ದೇನೆ.